ವಿಭಮ್ಮ ಬಾಪುಟ ಇಲ್ಲಿ. ಹಾಯ್. ಹಾಯಪ್ಪ. ಆಯ್ತಾ ಓದಿದ್ದೆಲ್ಲ? ಆಯ್ತು. ಓಕೆ, ಹೋಮ್ವರ್ಕ್ ಎಲ್ಲ ಮುಗಿಸ್ತೀಯಾ? ಮುಗಿಸ್ದೆ ಓಕೆ, ಅಪ್ಪ. ದೇರ್ ಈಸ್ ಸರ್ಪ್ರೈಸ್ ಗಿಫ್ಟ್ ಫಾರ್ ಯು, ಎ ಸ್ಮಾಲ್ ಗಿಫ್ಟ್, ಏನದು? ಬಟ್ ಹೋಪ್ ಯು ಲೈಕ್ ಇಟ್. ಏನದು? ಕಣ್ಮುಚ್ಕೋ. ಟನ್ ಟಡಾನ್. ವಾವ್, ಏನಪ್ಪ ಇದು? ಏನಿದು ಅಂತಂದರೆ, ಇದು ಮೈಸೂರು ಶ್ರೀ ರಾಮಕೃಷ್ಣ ಆಶ್ರಮದವರು ನಿನ್ನಂಥ ಪುಟಾಣಿ ಮಕ್ಕಳಿಗೆ ಅಂತ ವಿವೇಕಾನಂದ ಟೀಚಿಂಗ್ಸ್ ಇರುವಂಥ ಸ್ಮಾಲ್ ಕಾರ್ಡ್ಸ್ನ ಮಾಡಿದ್ದಾರೆ. ಇದರಲ್ಲಿ ಅವ್ರು ಹೇಳಿರೋ ಕೆಲವು ಉಪದೇಶಗಳು, ಸಂದೇಶಗಳೆಲ್ಲ ಪ್ರಿಂಟ್ ಮಾಡಿ ಕೆಲವು ಸೆಂಟೆನ್ಸಸ್ಗಳನ್ನ ನಿನ್ನಂಥ ಪುಟಾಣಿ ಮಕ್ಕಳು ಓದಲಿ ಅಂತ ಮಾಡಿದ್ದಾರೆ. ಸೊ ಇವತ್ತು ಯಾಕೆ ಕೊಡ್ತೀನಿ ಗೊತ್ತಾಯಿದ್ದು ನಿನಗೆ ನಾನು? ಯಾಕೆ? ಇವತ್ತು ಯಾವ ಡೇಟು? 4th ಜುಲೈ. 4th ಜುಲೈ. ಯಾವ ದಿವಸ ಇವತ್ತು? ಇವತ್ತು ವಿವೇಕಾನಂದ ಅವ್ರದ್ದು ಕೊನೆ ದಿವಸ. ಅಂದರೆ ಎಕ್ಸ್ಪೈರಿ ಆಗಿದೆ ಸರ್ ದೈಹಿಕವಾಗಿ. ಸೊ ಅವ್ರು ಎಂಥ ಮಹಾತ್ಮರಿಗೆ ನಾವೇನು ಹೇಳ್ತೀವಿ ನಮ್ಮ ದೇಶದಲ್ಲಿ, ಅವ್ರು ದೈಹಿಕವಾಗಿ ನಮ್ಮನ್ನು ಅಗಲಿರ್ತಾರೆ, ಆದರೆ ಅವ್ರು ನಮ್ಮ ಮನಸ್ಸಿನಲ್ಲಿ, ಅವ್ರ ದಿವ್ಯತೆಯಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ಅವರ ಒಂದು ಇನ್ಸ್ಪಿರೇಷನ್ನು, ಸ್ಫೂರ್ತಿ, ಆ ಶಕ್ತಿನೇ ನಮ್ಮ ಮುಖಾಂತರ ಕೆಲಸ ಮಾಡ್ತಾ ಇರುತ್ತೆ. ನಾವೆಲ್ಲ ಅವರ ದಾಸರು, ಶಿಷ್ಯರು. ಅವರ ಒಂದು ಆಶೀರ್ವಾದ ಹಾಗೂ ಅವರೊಂದು ಶಕ್ತಿಯಿಂದನೇ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹಾಗೂ ಹೆಚ್ಚೆಚ್ಚು ನಾವು ಇಂಥ ದಿನಗಳಲ್ಲಿ ಏನು ಮಾಡಬೇಕು, ಇಂಥ ಮಹಾತ್ಮರು, ವಿವೇಕಾನಂದರು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಮಹಾತ್ಮರು ಇರ್ತಾರೆ, ಎಲ್ಲದಕ್ಕೂ ಒಂದು ವಿಶೇಷ ದಿನಗಳಿರುತ್ತೆ. ಇವತ್ತು ಇಂಥ ಸ್ಪೆಷಲ್ ದಿನಗಳಲ್ಲಿ ನಾವೇನು ಮಾಡಬೇಕು, ಅಂಥ ಮಹಾತ್ಮರಿಗೆ ನಾವು ತಿಳ್ಕೊಳ್ಬೇಕು, ಬೇರೆಯವ್ರಿಗೂ ತಿಳಿಸ್ಬೇಕು. ಅದಕ್ಕಾಗಿ ನಾನು ಈ ಸ್ಮಾಲ್ ಗಿಫ್ಟ್ನ ನಿನಗೆ ಅಂತ ತೊಗೊಂಡು ಬಂದೆ. ವೆರಿ ಗುಡ್. ಈ ಥರ ಹಲವಾರು ವಿಷಯಗಳನ್ನ ಮಕ್ಕಳ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಂತ ಮಾಡಿದ್ದಾರೆ. ಇದ್ರೇನು ಹೇಳ್ತಾರೆ, ಮಾನವನ ದಿವ್ಯತೆ ಅಂತ. ಅದ್ರ ಬಗ್ಗೆ ವಿವೇಕಾನಂದ ಏನು ಹೇಳಿದ್ದಾರೆ ಅಂತೇಳಿ, ಏನಂಗಂದರೆ ಅಂತಂದರೆ, ವಿವೇಕಾನಂದರ ಒಂದು ದೊಡ್ಡ ಆದರ್ಶ ಇತ್ತು. ಇವನ್ನೆಲ್ಲ ನಾವೇನಕ್ಕೆ ಆಧರಿಸ್ತೀವಿ ಅಂತಂದರೆ, ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇರುತ್ತೆ. ಓಕೆ, ಅದೇ ರೀತಿ ಏನಕ್ಕೆ ವಿವೇಕಾನಂದ ಬಹಳ ಮುಖ್ಯ ಅಂತಂದರೆ, ನಮಗೆ ರವೀಂದ್ರನಾಥ್ ಠಾಗೂರ್ ಅಂತ ಇದ್ರಲ್ಲ ಕವಿಗಳು, ಅವ್ರೇನು ಹೇಳ್ತಾರೆ ಗೊತ್ತಾ, ನೀವೇನಾದ್ರು ಭಾರತ ದೇಶದ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ನೀವು ಸ್ವಾಮಿ ವಿವೇಕಾನಂದರನ್ನು ಓದಿ ಅಂತ ಹೇಳ್ತಾರೆ. ನೆಹರು ಇರ್ಬೋದು, ಗಾಂಧೀಜಿ ಇರ್ಬೋದು, ಅರವಿಂದ್ ಅವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಮುಂದೆ ಬಂದಂಥ ಹಲವಾರು ಸ್ಪಿರಿಚುವಲ್ ಲೀಡರ್ಸ್ಗೆ ಸ್ವಾಮಿ ವಿವೇಕಾನಂದರು ಇನ್ಸ್ಪಿರೇಷನ್. ಅದಕ್ಕೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳೋದು, ದಿನಾಲೂ ಸ್ವಲ್ಪನಾದರೂ ವಿವೇಕಾನಂದರ ಬಗ್ಗೆ ನಾವೆಲ್ಲ ತಿಳ್ಕೊಳ್ತಾ ಬಂದಾಗ ನಮ್ಮ ಸಂಸ್ಕೃತಿ ಏನು, ನಮ್ಮ ದೇಶ ಅಂದರೆ ಏನು, ನಮ್ಮ ಧಾರ್ಮಿಕ ಇದು ಏನೇ ನಾವು ಮಾಡ್ತೀವಿ, ಧಾರ್ಮಿಕ ಆಚರಣೆಗಳು, ಅದೆಲ್ಲ ಅರ್ಥಗಳೇನಿದೆ, ಇದೆಲ್ಲ ನಮಗೆ ತಿಳ್ಕೊಳ್ತಾ ಬರುತ್ತೆ. ಏನಕ್ಕೆ ನಾವು ದೇವ್ರ ಪೂಜೆ ಮಾಡಬೇಕು, ಏನಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ಏನಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು, ಹಂಗೆಲ್ಲ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮಾನವನ ದಿವ್ಯತೆ ಬಗ್ಗೆ ಅವ್ರು ಮಾತಾಡ್ತಾರೆ. ಏನು ಮಾನವನ ದಿವ್ಯತೆ ಅಂತಂದರೆ, ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾವೆಲ್ಲ ಬರೀ ದೇಹ, ಈ ದೇಹಕ್ಕೆ ಸುಖ ಬರುತ್ತೆ, ದುಃಖ ಬರುತ್ತೆ, ಒಂದು ದಿವಸ ಸತ್ತೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಇರ್ತೀವಿ ನಾವು. ಆದರೆ ಇವ್ರು ಹೇಳ್ತಾರೆ, ಮಾನವ ದೇಹ, ಪುರಂದಾಸ್ ಹೇಳಿದಾರಲ್ಲ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದನ್ನೇ ಇವ್ರು ಹೇಳ್ತಾರೆ. ಇವ್ರೇನು ಹೇಳ್ತಾರೆ, ನನ್ನ ಆದರ್ಶ ಏನು ಅಂತಂದರೆ, ನೋಡು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ಲಿ. ಓದಕ್ಕೆ ಟ್ರೈ ಮಾಡ್ತೀಯಾ? ನನ್ನ ಆದರ್ಶವನ್ನು ನಿಜವಾಗಿ ಬಹಳ ಸ್ವಲ್ಪ ಪದಗಳಲ್ಲಿ ವ್ಯಕ್ತಪಡಿಸಬಹುದು. ಅದೇ ಮಾನವನಿಗೆ ತನ್ನ ದೈವತ್ವವನ್ನು ಬೋಧಿಸುವುದು ಮತ್ತು ಅದನ್ನು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಹೇಗೆ ವ್ಯಕ್ತಗೊಳಿಸಬೇಕೆಂದು ತಿಳಿಸುವುದು. ಅಂದರೆ ಅವ್ರೇನು ಹೇಳ್ತಾರೆ, ಎಲ್ಲ ಜೀವಿಗಳಲ್ಲೂ ಹೆಚ್ಚಾಗಿ ಮನುಷ್ಯನಲ್ಲಿ ಭಗವಂತನ ರೂಪ ಇದೆ, ಭಗವಂತನ ಒಂದು ದಿವ್ಯತೆಯಿಂದಲೇ ನಾವೆಲ್ಲ ಇದ್ದೀವಿ. ಆದರೆ ಮಾನವರು ಎಷ್ಟು ಪವಿತ್ರವಾದವ್ರು, ನಾವು ಎಷ್ಟು ಗ್ರೇಟ್ ಅಂತಂದರೆ ದೇವರಷ್ಟು ಗ್ರೇಟ್ ನಾವು. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂಥ ಒಂದು ದಿವ್ಯತೆ ಇದೆಯಲ್ಲ ನಮ್ಮಲ್ಲಿ, ದೈವತ್ವ ಇದೆ. ದೈವತ್ವ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಹೇಳಬೇಕು, ನೋಡಪ್ಪ, ನಾವೇನು ಮಾಡ್ತೀವಿ, ಯಾವಾಗಲೂ ಭೇದ ಭಾವಗಳೆಲ್ಲ ಮಾಡ್ತಿದ್ವಿ, ಅವನಿಗೆ ಬಡವ, ಅವನಿದು, ಅವನ ಆ ಜಾತಿ ಈ ಜಾತಿ ಅಂತ ಮಾಡ್ತೀವಿ. ಹಂಗಲ್ಲ, ಎಲ್ಲರಲ್ಲೂ ಆ ಭಗವಂತನೇ ಇರೋದ್ರಿಂದ ನಾವೇನಂತ ಎಲ್ಲರನ್ನೂ ಗೌರವಿಸ್ಬೇಕು, ಭಗವಂತನ ಗೌರವವಾಗಿ ಎಲ್ಲರನ್ನೂ ನಾವು ಗೌರವಿಸ್ಬೇಕು. ಆ ದಿವ್ಯತೆನ ನಾವು ಅರ್ಥ ಮಾಡಿಸ್ಬೇಕು. ಯಾರು ಹೇಳ್ತಾರೆ, ಎಲ್ಲರಿಗೂ ಕೆಲವು ಇನ್ಫಿನಿಟಿ ಕಾಂಪ್ಲೆಕ್ಸ್ ಇರುತ್ತೆ, ನಾನು ಹಾಗೆ ನಾನು ಹೀಗೆ ಅಂತಿರುತ್ತೆ. ಅವ್ನಿಗೆ ಹೇಳ್ಬೇಕು, ಇಲ್ಲಪ್ಪ, ನೀನು ದೇವರಷ್ಟೇ ಪವಿತ್ರ, ನೀನು ದೇವರಷ್ಟೇ ಶಕ್ತಿವಂತ, ನೀನು ದೇವರಷ್ಟೇ ಇದೆ, ನಿನಗೆ ಎಲ್ಲ ಅಂಥ ಶಕ್ತಿ ಎಲ್ಲ ಇದೆ. ಅದನ್ನೇ ವ್ಯಕ್ತಗೊಳಿಸ್ಕೊಳ್ಬೇಕು ನಾವು. ಅದು ಹೇಗೆ ವ್ಯಕ್ತಗೊಳಿಸ್ಕೊಳ್ಳೋದು, ಅದನ್ನು ಯೋಗ ಬಗ್ಗೆ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ ಅವರು, ನೋಡು, ಪ್ರತಿಯೊಂದು ಆತ್ಮವೂ ಕೂಡ ಸ್ವತಃ ಪವಿತ್ರವಾದದ್ದು. ಎಲ್ಲರೂ ಇಲ್ಲಿ ಪಾಪಿನವರೇ ಇಲ್ಲ, ಯಾರು ಮನುಷ್ಯ ಸರಿ ತಪ್ಪು ಮಾಡ್ತಾನೆ. ಮನುಷ್ಯ ಅಂದಮೇಲೆ ಆ ಸರಿ ತಪ್ಪು ಏನು ಮಾಡ್ತಾನೆ, ಯಾವುದೊಂದು ಪರಿಸ್ಥಿತಿಗೋ ಅಥವಾ ಅಜ್ಞಾನಕ್ಕೋ ಏನೋ ಒಂದು ದುರಾಸೆಗೋ ಮಾಡಿರ್ತಾನೆ. ಅವ್ನಿಗೆ ಗೊತ್ತಾದ್ರೆ ಇದು ಸರಿ ತಪ್ಪು ಅಂತ ವಿವೇಕ ಅವನಲ್ಲಿ ಬಂದರೆ ಅವ್ನು ತಪ್ಪು ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾವು ಕ್ಷಮಿಸೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲರಲ್ಲೂ ಭಗವಂತನ ನೋಡಿದಾಗ ನಮಗೇನಾಗುತ್ತೆ, ಕೋಪ ಬರಲ್ಲ, ದುರಾಸೆ ಬರಲ್ಲ, ದ್ವೇಷ ಬರಲ್ಲ,
ಭೇದ ಭಾವಗಳು ಬರಲ್ಲ. ಅದೆಲ್ಲ ಬರ್ತಿದ್ದಾಗ ನಾವೇನು ಮಾಡ್ತೀವಿ, ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿ ಇರಬಹುದು ಅಲ್ವಾ. ಅವಾಗ ಇಡೀ ಸಮಾಜನೇ ಹೇಗಿರುತ್ತೆ, ಸಂತೋಷವಾಗಿರುತ್ತೆ. ಅದು ಸಾಮಾಜಿಕ ಆರೋಗ್ಯವಾಗಿರುತ್ತೆ ಅದು ಅಲ್ವಾ. ಹೆಂಗೆ ಯಾವಾಗ ಆಗುತ್ತೆ, ಯಾವಾಗ ನಾವು ಎಲ್ಲರಲ್ಲೂ ಭಗವಂತನ ಕಾಣುವಂಥ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ತೀವೋ, ಎಲ್ಲರೂ ಸಮ, ಯಾರೂ ಭೇದ ಭಾವ ಇಲ್ಲ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ, ಆವಾಗ ನಮ್ಗೆ ಯಾವ ರೀತಿ ಒಂದು ಭೇದ ಭಾವನೂ ಇಲ್ಲದೆ, ದ್ವೇಷ ಕೋಪ ಏನೂ ಇಲ್ಲದೆ, ಯುದ್ಧನೂ ಇಲ್ಲದೆ ಈ ಸಮಾಜ ಸಂತೋಷವಾಗಿರ್ಬೋದು ಅಲ್ವಾ. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದರೆ ಯೋಗನೇ ಕಾರಣ ಅಂತ ಹೇಳ್ತಾರೆ. ಯೋಗ ಒಂದು ಮಾರ್ಗ. ನಮಗೆ ಯೋಗ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡೋರು, ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ಪವಿತ್ರವಾದದ್ದು. ಅಂತರಾಳದಲ್ಲಿರುವ ಈ ಪವಿತ್ರತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ವ್ಯಕ್ತ ಮಾಡುವುದೇ ಜೀವನದ ಗುರಿ. ಇದನ್ನು ಕರ್ಮ, ಭಕ್ತಿ, ಜ್ಞಾನ, ಯೋಗಗಳಿಂದ ಇವುಗಳಲ್ಲಿ ಯಾವುದಾದ್ರು ಒಂದು ಅಥವಾ ಇದರ ಎಲ್ಲ ಮಾರ್ಗಗಳ ಮೂಲಕವಾಗಿ ಸಾಧಿಸಿ ಮುಕ್ತರಾಗಿ ಅಂತ ಹೇಳ್ತಾರೆ. ಅಂದರೆ ಯೋಗ ಅಂತ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಬರೀ ಬಾಡಿ ಬೆಂಡ್ ಮಾಡೋದು, ಆಸನ ಮಾಡೋದು, ಈ ಆಸನ ಮಾಡೋದು ಅದೇ ಯೋಗ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಲ್ಲ. ಇದರಲ್ಲಿ ಇವರು 4 ಥರ ಮಾರ್ಗ ಹೇಳ್ತಾರೆ. ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಂತ ಹೇಳ್ತಾರೆ. ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ, ರಾಜಯೋಗ ಅಂದರೆ ಏನು, ಹೌದು, ಆಸನ ಧ್ಯಾನ ಎಲ್ಲ ಮಾಡುವಂಥದ್ದು ರಾಜಯೋಗ ಅಲ್ವಾ. ಇವಾಗ ಹೇಳಿದ್ರೆ ದಿವ್ಯತೆಯನ್ನು ವ್ಯಕ್ತಗೊಳಿಸ್ಬೇಕು ಅಂದರೆ ಹೆಂಗೆ ಗೊತ್ತಾಗುತ್ತೆ, ನಮ್ಮಲ್ಲಿ ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅವನ್ನ ಕಾಣೋದು ಹೇಗೆ, ಯೋಗ ಮುಖಾಂತರ. ಅದಕ್ಕೆ ಏನು ಮಾರ್ಗ, 4 ಮುಖ್ಯವಾದ ಮಾರ್ಗಗಳಿದೆ. ನೀವು 4 ರಸ್ತೆಯಲ್ಲೂ ಹೋಗ್ಬೋದು, ಯಾವುದೋ ಒಂದು ಮಾರ್ಗದಲ್ಲೂ ಹೋಗ್ಬೋದು. ಒಟ್ಟಿನಲ್ಲಿ ಪರಮಾತ್ಮನ ಪಡ್ಕೊಳ್ಳೋದು ಜೀವನದ ಗುರಿ. ಆ ದಿವ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಅನುಭವಿಸೋದು ಜೀವನದ ಗುರಿ ಅಂತ ಸ್ವಾಮಿ ವಿವೇಕಾನಂದರ ಆದರ್ಶ ಅಲ್ವಾ. ರಾಜಯೋಗದಲ್ಲಿ ಏನು ಮಾಡ್ತೀವಿ ನಾವು, ಧ್ಯಾನ ಮಾಡ್ತೀವಿ, ಆಸನ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ಅಲ್ವಾ. ಕರ್ಮಯೋಗ ಅಂದ್ರೇನು ಅಂತಂದರೆ ಸೆಲ್ಫ್ಲೆಸ್ ಸರ್ವೀಸ್. ನಿಸ್ವಾರ್ಥವಾಗಿ ಏನು ಬಯಸ್ತೇನೆ ನಾವು ಸೇವೆ ಮಾಡಬೇಕು ಅಲ್ವಾ. ನಾವು ಗುರು ಹಿರಿಯ ಸೇವೆ ಮಾಡ್ತೀವಿ, ತಂದೆ ತಾಯಿ ಸೇವೆ ಮಾಡ್ತೀವಿ, ಟೀಚರ್ಸ್ ಸೇವೆ ಮಾಡ್ತೀವಿ. ಹಾಗೆ ಸಮಾಜದಲ್ಲೂ ಕೆಲವು ತಾಪತ್ರೆಗಳಾದಾಗ, ನಾವು ಭೂಕಂಪ ಎಲ್ಲ ಆದಾಗ ಆಶ್ರಮದವ್ರು ಏನು ಮಾಡ್ತಾರೆ, ಭೂಕಂಪನೋ ಪ್ರವಾಹನೋ ಬಂದಾಗ ಹೋಗಿ ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ. ಅಥವಾ ಆ ರೀತಿ ನಾವು ಯಾರ್ದೆಲ್ಲ ಕಷ್ಟ ಆಗಿದ್ದಾಗ ನಾವು ಅವ್ರನ್ನೇನು ಬಯಸ್ತೇನೆ ನಾವು ಅವ್ರಿಗೆ ನಮ್ಮ ಕೈಲಾಗಿದ್ದ ಸಹಾಯನ ಸೇವೆನ ಮಾಡೋದು ಕರ್ಮಯೋಗ ಅನ್ನಿಸ್ಕೊಳುತ್ತೆ. ಅದೇ ಜ್ಞಾನಯೋಗ ಅಂದ್ರೇನು, ಈ ಥರ ಒಳ್ಳೊಳ್ಳೆ ಪುಸ್ತಕಗಳನ್ನೆಲ್ಲ ಓದಬೇಕು. ನಮ್ಮದು ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ, ಪುರಾಣಗಳು, ಉಪನಿಷತ್ಸು, ವೇದಗಳು ಇವೆಲ್ಲವೂ ಸ್ವಲ್ಪನಾರು ಜೀವನದಲ್ಲಿ ಓದ್ತಾ ಬಂದಾಗ ಏನಾಗುತ್ತೆ, ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ ಆಗ ಭಗವಂತನ ಸ್ವರೂಪ ಏನು, ಅವನ ಗುಣಗಳೇನು, ಅವ್ನು ಹೆಂಗೆ ಪಡ್ಕೊಳ್ಬೇಕು ಅನ್ನೋದೆಲ್ಲ ನಮಗೆ ತಿಳಿತಾ ಬರುತ್ತೆ. ಅದೇ ರೀತಿ ಮತ್ತು ಯಾವುದು, ಭಕ್ತಿಯೋಗ. ಭಕ್ತಿಯೋಗ ಅಂದ್ರೇನು, ಇಟ್ಸ್ ಎ ಸೈನ್ಸ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾರೆ. ನಮ್ಮ ಹಲವಾರು ಭಾವನೆಗಳಿರುತ್ತೆ ಅಲ್ವಾ. ಅದರಲ್ಲಿ ಎಲ್ಲಕ್ಕಿಂತ ಪವಿತ್ರವಾದ ಭಾವನೆ ಯಾವುದು, ಪ್ರೇಮ, ಪ್ರೀತಿ, ಒಬ್ಬರು ಪ್ರೀತಿಸೋದು. ಅದೇ ರೀತಿ ಭಗವಂತನ ಪ್ರೀತಿಸೋದು. ಭಗವಂತನಿಗಿಂತಲೂ ಅಮೂಲ್ಯವಾದ ವಸ್ತು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅವನ್ನ ನಾವು ಯಾವಾಗ ಪ್ರೀತಿಸೋಕ್ಕೆ ಶುರು ಮಾಡ್ತೀವೋ, ಎಲ್ಲರಲ್ಲೂ ಯಾವಾಗ ಭಗವಂತನ ನೋಡೋಕ್ಕೆ ಶುರು ಮಾಡ್ತೀವೋ, ಆವಾಗ ನಮ್ಮಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡೋದಲ್ಲ, ಯಾವಾಗಲೂ ಪ್ರತಿಕ್ಷಣದಲ್ಲೂ ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಮನುಷ್ಯರಲ್ಲೂ ಭಗವಂತನ ನೋಡ್ತಾ ಇರೋದು ಭಕ್ತಿಯೋಗ ಅನ್ನಿಸ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಯಾವುದು, ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, 4 ಆಯಿತು. ಸೊ ಏನು ಮಾಡ್ಬೋದು, ಕೆಲವರಿಗೆ ಒಂದು ಮೆಂಟಾಲಿಟಿ ಒಬ್ಬರ ಥರ ಇರುತ್ತೆ. ಕೆಲವರಿಗೆ ಬರೀ ಕೆಲಸ ಮಾಡೋದು ಆಸಕ್ತಿ ಇರುತ್ತೆ, ಅವ್ರಿಗೆ ಕರ್ಮಯೋಗ ಇದಾಗುತ್ತೆ. ಕೆಲವರಿಗೆ ಭಜನೆ ಮಾಡೋದು, ಪುಸ್ತಕಗಳು ಓದೋದು ಇವೆಲ್ಲ ಆಸಕ್ತಿ ಇರುತ್ತೆ, ಅವರಿಗೆ ಭಕ್ತಿಯೋಗ ಇಷ್ಟ ಆಗುತ್ತೆ. ಕೆಲವು ಯಾವಾಗಲೂ ಜ್ಞಾನದ ಬಗ್ಗೆ ಆಸಕ್ತಿ, ಅದು ಓದಬೇಕು ಇದು ಬೇಕು ಅಂತ ಅದಿರುತ್ತೆ. ಕೆಲವರಿಗೆ ಇವಾಗ ಧ್ಯಾನ ಅದರಲ್ಲಿ ಜಾಸ್ತಿ ಅವ್ರಿಗೆ ಇರುತ್ತೆ ಆ ಥರ. ಸೊ ಯಾವುದೋ ಒಂದು ಮಾರ್ಗದಲ್ಲಾದ್ರೂ ಹೋಗ್ಬೋದು. ಅಥವಾ ಇವಾಗ ಕೆಲವರು ಎಲ್ಲ ಥರನೂ ಸ್ವಲ್ಪ ಸ್ವಲ್ಪ ಆಸಕ್ತಿ ನಾವೇನು ಮಾಡಬೇಕು, ದಿನದ ಸಾಧನೆಯಲ್ಲಿ ಎಲ್ಲನೂ ಸ್ವಲ್ಪ ಹೊತ್ತು ಸಾಧನೆ ಮಾಡ್ತಾ ನಾವು ನಮ್ಮ ಸಾಧನೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಬಂದ ಏನಾಗುತ್ತೆ, ಆ ಭಗವಂತನ ದಿವ್ಯತೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿನಲ್ಲಿ, ನಮ್ಮ ಆತ್ಮನಲ್ಲಿ ಅವನ್ನ ನಮಗೆ ಕಾಣಿಸ್ಕೊಳ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ನಮ್ಮಲ್ಲೇ ನಾವು ಕಾಣಬೇಕು. ನಮ್ಮಲ್ಲಿ ನಾವು ಭಗವಂತನ ಕಾಣ್ತೀವೋ ಎಲ್ಲತ್ರಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲತ್ರಲ್ಲೂ ಭಗವಂತ ನಮ್ಗೆ ಕಾಣಿಸ್ಕೊಳ್ತಾನೆ. ಅದು ಜೀವನದ ಗುರಿಯಾಗಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಈ ಥರ ನಾವೇನು ಮಾಡೋಣ, ದಿನಾಲೂ ಸ್ವಲ್ಪ ನಾವು ಇಂಥ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದರಿಂದ ನಾವು ಹೆಚ್ಚು ಆನಂದವಾಗಿರ್ಬೋದು ಹಾಗೂ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಎಸ್, ವಿ ಕ್ಯಾನ್ ಹ್ಯಾವ್ ಹೆಲ್ತಿ ಆ್ಯಂಡ್ ಹ್ಯಾಪಿಯರ್ ಅಲ್ವಾ. ಜೈ ಶ್ರೀರಾಮಕೃಷ್ಣ. ಜೈ ಶ್ರೀರಾಮ್.